ಇನ್ನೂ ಹೇಳ್ತೀನಿ, ನಿಮ್ಮ ಹತ್ರ ಇರುವುದರಲ್ಲಿ 10,000ಕ್ಕಿಂತ ಹೆಚ್ಚು, ನಮ್ಮಲ್ಲಿದು, ನಿಮ್ಮಲ್ಲಿ ಎಷ್ಟು ಉಳಿತಾವ ಗೊತ್ತಿಲ್ಲ, 10,000 ಕ್ವಿಂಟಲ್ಗಿಂತ ಹೆಚ್ಚು ಜೋಳ ಇವ್ರ ಅಪ್ಪ ಬಂದರೂ ಖರೀದಿ ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಐತೆ ಅಲ್ಲಿ. ಇದು ಈ ಸರ್ಕಾರ. ನೋಡ್ತೀರಿ, ಮುಂಜಾನೆ ಎದ್ದು ಕೂಡಲೇ ಅವರ ಶಾಸಕರೇ ಅವ್ರ ಮೇಲೆ ಹೇಳ್ತಾರ, ಅಲ್ಲಿ ಅವರು ಹಣ ತಿಂತಾರ, ಒಂದು ಕೆಲಸ ಆಗಿಲ್ಲ, ನಾವೇನೂ ಮಾಡೋಕ್ಕಾಗಿಲ್ಲ, ಖಾಲಿ ಮಾಡಿ ಹೋಗ್ರಿ, ಮುಂದೆ ಬಂದು ನಾವಾದರೂ ಮಾಡ್ತೀವಿ ಎಲ್ಲನ. ಎದಕ್ಕೆ ಕುಂತೀರಿ, ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಿಮ್ಮ ಶಾಸಕರೇ ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಇಂಥ ಸರ್ಕಾರ ಬೇಕಾ? ಸಿದ್ದರಾಮಯ್ಯನವರೇ, ನೀವು ಅವತ್ತಿದ್ದ ಸಿದ್ದರಾಮಯ್ಯ ಇವತ್ತಿಲ್ಲಪ್ಪ, ನಿನ್ನ ಕೈಯಾಗಿ ಏನು ಉಳಿದೇ ಇಲ್ಲ. ನೀವೇ ಹಣಕಾಸಿನ ಮಂತ್ರಿಯಾಗಿ ನಿಮಗೆ ಗೊತ್ತಿರಲಾರ್ದೆ SC ST ಹಣ ಬೇರೆ ಬೇರೆ ಬ್ಯಾಂಕಿಗೆ ಹೋಯ್ತಂತ. ಹೆಂಗೆ ಹೋಗುತ್ತಪ್ಪ? ಮುಖ್ಯಮಂತ್ರಿಗಳು ಅವರೇ ಹಣಕಾಸಿನ ಮಂತ್ರಿ, ಅವ್ರಿಗೆ ಗೊತ್ತಿರಲಾರ್ದ ಹೋಯ್ತಂತೆ ಯಾರು ಬೇಕು ಅವ್ರ ಅಕೌಂಟಿಗೆ. ಏನು ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ, ಎಲ್ಲರ ಅಕೌಂಟಿಗೆ ಹಾಕಿ ದಾಖಲೆನ ತಂದು ಕೊಟ್ಟಾರ. ಈಗ ಅವ್ರೇನು ಹೇಳ್ತಾರೆ ಅಂದ್ರೆ, ಕಳ್ತನ ಆಗಿತ್ತು ಎಲ್ಲ ವಸೂಲು ಮಾಡಿಬಿಟ್ಟಿವಿ ಅಂದ್ರೆ, ಕಳವು ಮಾಡಿದವರು ಅವು ತಂದು ಕೊಟ್ಟು ಬಿಟ್ರೆ ನಿರಪರಾಧಿಗಳು ಅವರು. ಪರವಾಗಿಲ್ಲ, ಇದು ಒಳ್ಳೆ ಕಾನೂನು ತಂದಾರ. ಇಂಥ ಸರ್ಕಾರನ ಕಿತ್ತೊಗೆಯುವಾಗ ನೀವೆಲ್ಲರೂ ಕೂಡ ಕ್ರಮ ತೆಗೆದು ಮುಂದಿನ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಏನಪ್ಪ ಮೇಲೆ ಈಗ ವೆಂಕಟಪ್ಪ ನಾಯಕರು ಮುಂದಿನ ಸಲನೂ ಅಭ್ಯರ್ಥಿ ಆಗ್ತಾರೆ, ಅದರಲ್ಲಿ ಯಾವ ಗೊಂದಲ ಬೇಡ. ಆದರೆ ಒಂದು ಮಾತನ್ನ ಹೇಳ್ತೇನೆ, ನೀವು ಪಕ್ಷವನ್ನ ಬಲಪಡಿಸಬೇಕು. ಕುಮಾರಣ್ಣವರು ನೇರವಾಗಿ ಹೇಳಿದರೆ, ನೀವು ಪಕ್ಷವನ್ನ ಕಟ್ಟಿ ಟಿಕೆಟ್ ತಂದು ಕೊಡೋದು ನನ್ನ ಜವಾಬ್ದಾರಿ ಅಂತ. ಕುಮಾರಣ್ಣ ತಂದು ಕೊಡ್ತೀನಿ ಅಂತ ಹೇಳಿದಾಗ ನಮಗೆಲ್ಲರಿಗೂ ನಂಬಿಕೆ ಐತೆ. ನೀವ್ಯಾವ ಅನುಮಾನ ಇಟ್ಕೋಬೇಡಿ, ಪಕ್ಷವನ್ನ ಸದೃಢವಾಗಿ ಕಟ್ಟೋ ಕೆಲಸ ನಮ್ಮದು. ನಾವು ಪಕ್ಷ ಕಟ್ಟಿ ತೋರಿಸಿದರೆ ಟಿಕೆಟ್ ಕೊಡೋದು ಕುಮಾರಣ್ಣವರು ಜವಾಬ್ದಾರಿ ಇದೆ, ಕೊಡ್ತಾರೆ. ಅದರ ಮೇಲೆ ಅನುಮಾನ ಬೇಡ ನಿಮಗೆ. ನಿಮ್ಮ ಟಿಕೆಟ್ಗೆ ಏನೂ ಆಗೋದಿಲ್ಲ. ನೀವು ಪಕ್ಷವನ್ನ ಬಲಪಡಿಸ್ರಿ, ಕಟ್ಟ್ರಿ, ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ರಿ, ಹೋರಾಟ ಮಾಡ್ರಿ, ನಮ್ಮನ್ನು ಕರೀರಿ, ಎಲ್ಲರನ್ನೂ ಕರೀರಿ, ಬರ್ತೀವಿ. ಪಕ್ಷ ಕಟ್ಟೋಣ ಎಲ್ಲರೂ, ನಮ್ಮದು ಇರ್ಬೋದು, ನಿಮ್ಮದು ಇರ್ಬೋದು. ಎಲ್ಲರೂ ನಾವು ಪಕ್ಷವನ್ನು ಭದ್ರಪಡಿಸಿಕೊಂಡ್ರೆ ನಮ್ಮ ಟಿಕೆಟ್ಗಳು ತಾನೇ ಬರ್ತವೆ. ಮತ್ತೆ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ನೀವು ಕುಂತಿರಲ್ಲ ನಿಮ್ಮೆಲ್ಲರ ಮೇಲೆ ಐತೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ತಂದು ಕೊಡ್ತಾರೆ, ಅವ್ರನ್ನ ಗೆಲ್ಲಿಸಬೇಕು. ಗೆಲ್ಲಿಸಿದಾಗ ಮಾತ್ರ ಅದಕ್ಕೂ ಒಂದು ಅರ್ಥ ಬರ್ತೈತೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾನೆ, ಅವರಿದ್ದಾಗ ಆದ ಕೆಲಸಗಳು, ಜೋಳ ಅವರಿದ್ದಾಗ ಏನನ್ನ ಆಯ್ತಾನ, ನಾವು ಅವರಿದ್ದಾಗ ಒಂದು ತಿಂಗಳದಾಗಲ್ಲ, ವಾರದಾಗ ನಿಮ್ಗೆ ರೊಕ್ಕ ಕೊಡಿಸೀನಿ, ಒಂದು ವಾರದಾಗ. ಇದು ಇನ್ನು ನಿಮ್ಮ ರೊಕ್ಕ ಯಾವಾಗ ಬರ್ತೈತೋ ಗೊತ್ತಿಲ್ಲ. ಇನ್ನೂ ಭಾಳಷ್ಟು ಜನ ಮಾತನಾಡೋರು ಇರೋದ್ರಿಂದ ಹೆಚ್ಚು ಸಮಯ ತಗೊಳ್ಳಲ್ಲ. ಈ ಸರ್ಕಾರವನ್ನು ಇದು ಯಾವಾಗ ಬೀಳ್ತೈತೋ ಅವರೇ ಕೆಡುತ್ತಾರೆ ಸರ್ಕಾರ. ಇನ್ನೊಂದು ಮಾತು ಹೇಳ್ತೀನಿ, ಯಾವಾಗ ಬೇಕಾದರೂ ಏನಾದರೂ ಆಗ್ಬೋದು. ನಮ್ಮ ಪಕ್ಷವನ್ನು ನಾವು ಗಟ್ಟಿ ಮಾಡಿಕೊಂಡು ತಯಾರಿಯಲ್ಲಿ ಇರಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ JDS, ಜೈ ಭಾರತ್, ಜೈ ಕರ್ನಾಟಕ.